ಮುರುಡೇಶ್ವರ ಬೀಚ್ನಲ್ಲಿ ಗಾಂಜಾ ಸೇವನೆ ಶಂಕೆ, ಯುವಕ ಪೊಲೀಸ್ ವಶಕ್ಕೆ. ಭಟ್ಕಳ ತಾಲೂಕು ಮುರುಡೇಶ್ವರ ಪ್ರದೇಶದಲ್ಲಿ ಗಾಂಜಾ ಸೇವನೆ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಹಿರೇದುಮ್ಮೆ ಗ್ರಾಮದ ನಿವಾಸಿ ಮೊಹಮ್ಮದ್ ಕೈಫ್ 20 ವರ್ಷ ಕೂಲಿ ಕಾರ್ಮಿಕನಾಗಿರುವ ಈತನು ದಿನಾಂಕ 22/4/2026 ಸಂಜೆ ಸುಮಾರು 6:30 ಗಂಟೆ ವೇಳೆಗೆ ಮುರುಡೇಶ್ವರದ ಮಾತೋಬಾರ ದೇವಸ್ಥಾನದ ಸಮೀಪದ ಬೀಚ್ ಪ್ರದೇಶದಲ್ಲಿರುವ ಸಾರ್ವಜನಿಕ ಸ್ಥಳದಲ್ಲಿ ಗಾಂಜಾ ಮಾದಕ ವಸ್ತುವನ್ನು ಸೇವನೆ ಮಾಡಿರುವ ಶಂಕೆಯ ಮೇಲೆ ಮುರುಡೇಶ್ವರ ಪೊಲೀಸ್ ಠಾಣೆಯ ಪಿಎಸ್ಐ ಶ್ರೀ ಹನುಮಂತ ಬಿರಾದಾರ್ ಅವರು ಸಿಬ್ಬಂದಿ ಹಾಗೂ ಪಂಚರ ಸಮಕ್ಷದಲ್ಲಿ ವಶಕ್ಕೆ ಪಡೆದರು. ನಂತರ ಆರೋಪಿಯನ್ನು ತಾಲೂಕು ಆಸ್ಪತ್ರೆ ಭಟ್ಕಳಕ್ಕೆ ಕರೆದೊಯ್ದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಯಿತು. ವೈದ್ಯಾಧಿಕಾರಿಗಳಿಂದ ಪಡೆದ ವರದಿಯಲ್ಲಿ ಗಾಂಜಾ ಸೇವನೆ ಮಾಡಿರುವುದು ಪಾಸಿಟಿವ್ ಎಂದು ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಮುರುಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿತನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.